ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮಹಾಸಾಧ್ವಿ ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಸಂಕ್ಷಿಪ್ತ ಜೀವನ ಚರಿತ್ರೆಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರು ಆಂಧ್ರ ಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯದ ದಕ್ಷಿಣಕ್ಕಿರುವ ವೆಲ್ಲಟೂರು ಜಿಲ್ಲೆಗೆ ಸೇರಿದ ರಾಮಾಪುರದ ರೆಡ್ಡಿ ಜನಾಂಗದ ಶ್ರೀರಾಮರೆಡ್ಡಿ ಮತ್ತು ಗೌರಮ್ಮ ಶರಣ ದಂಪತಿಗಳಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಕೃಪೆಯಿಂದ ಜನಿಸಿದ ಹೆಣ್ಣು ಮಗುವೇ ಈ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರಾಗಿರುತ್ತಾರೆ. ಇವರು ಬಾಲ್ಯದಿಂದಲೂ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ದೇವರನ್ನು ತನ್ನ ಆರಾಧ್ಯ ದೈವವೆಂದು ಪರಿಭಾವಿಸಿ ಕೊನೆಗೆ ಆ ದೇವರನ್ನು ಸಾಕ್ಷಾತ್ಕರಿಸಿಕೊಂಡವರಾಗಿರುತ್ತಾರೆ. ಶಿವ ಕರೆದ ಕಾಲಕ್ಕೆ ಮ್ಯಾಲಕ ಹೋಗಾಕ 4 ಮಂದಿ ಕಳಸಾಕ ಬರುವಂಗೆ ಇರಬೇಕು ಎನ್ನುವ ಇವರ ಬಾಳು ಪವಿತ್ರ ಆದರ್ಶ ಮೌಲ್ಯಗಳ ಅತ್ಯಮೂಲ್ಯ ಖನಿಜವಾಗಿವೆ. ಹೇಮರೆಡ್ಡಿ ಮಲ್ಲಮ್ಮನವರು ಸ್ತ್ರೀ ಕುಲಕ್ಕೆ ಆದರ್ಶ ಪ್ರಾಯಳಾಗಿ ಹುಚ್ಚು ಗಂಡನನ್ನು ಕಟ್ಟಿಕೊಂಡು ಅವನನ್ನು ಮಹಾದೇವನೆಂದು ನಂಬಿಕೊಂಡು ಅತ್ತೆ ನಾದಿನಿ ಮತ್ತು ನೆಗೆಣಿಯರ ಕೊಡುವ ಕಿರುಕುಳವನ್ನು ಸಹಿಸಿಕೊಂಡು ಮತ್ತು ಅವರು ಮಾಡಿದ ಅಪಕಾರವನ್ನು ಉಪಕಾರವೆಂದು ಭಾವಿಸಿಕೊಂಡು ಅವರ ಮನ ಪರಿವರ್ತಿಸಿಕೊಂಡು ಪಶ್ಚಾತ್ತಾಪ ಪಡುವಂತೆ ಮಾಡಿದವರಾಗಿರುತ್ತಾರೆ. ಕುಷ್ಠ ರೋಗಿಯ ಮತ್ತು ಕುರುಡನ ಸೇವೆ ಮಾಡುವಲ್ಲಿ ಮಲ್ಲಮ್ಮನವರು ತೋರುವ ಪ್ರೀತಿ ಅಗಾಧವಾದದ್ದಾಗಿದೆ. ಜನಪದ ಮಹಿಳೆಯೊಬ್ಬಳು ಈ ತೆರನಾಗಿ ಹಾಡು ಕಟ್ಟಿ ತನ್ನ ಸೊಸೆಗೆ ತಿಳಿಯುವಂತೆ ಹಾಡುತ್ತಾಳೆ. ನನ್ನ ಅಣ್ಣನ ಮಗಳೇ, ನನ್ನ ಹೋಲಲಿ ಬೇಡ, ನನ್ನಲ್ಲಿ ಭಾರಿ ಗುಣವಿಲ್ಲ, ಹೇಮರೆಡ್ಡಿ ಮಲ್ಲಮ್ಮನ ಹೋಲು ನನ್ನ ಸೊಸೆಯ ಎಂದು ಜನಪದ ಹಾಡುಗಳಲ್ಲಿ ಹಾಡುತ್ತಾರೆ. ಅಷ್ಟೇ ಅಲ್ಲದೆ ಸಂತ ಶಿಶುನಾಳ ಶರೀಫರು ಈ ಮಹಾನ್ ತಾಯಿಯ ಜೀವನ ಚರಿತ್ರೆಯನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಗೀತೆಯ ಮೂಲಕ ರಚಿಸಿರುತ್ತಾರೆ. ಈ ಮಲ್ಲಮ್ಮಾಂಬೆ ಬಾಲ್ಯದಲ್ಲಿ ತಿಂಡಿ ತಿನಿಸು, ಆಟ ಪಾಠ, ವಸ್ತ್ರ, ಒಡವೆ ಇವು ಯಾವುಗಳದರಲ್ಲಿಯೂ ಕೂಡ ಆಸಕ್ತಿಯನ್ನು ತೋರದೆ ಯಾವಾಗಲೂ ಅವರು ಧ್ಯಾನ, ದಾನ, ಧರ್ಮ, ಜಂಗಮರಾರಾಧನೆ, ಅನ್ನದಾನ, ವಸ್ತ್ರದಾನ, ರೋಗಿಗಳ ಸೇವೆ, ವೃದ್ಧರ ಸೇವೆಯನ್ನು ಮಾಡುತ್ತಿದ್ದರು. ಇವುಗಳನ್ನು ಅವರು ತಮ್ಮ ಉಸಿರಾಗಿಸಿಕೊಂಡಿದ್ದರು. ಇನ್ನು ಇವರ ವಿವಾಹ. ಹೇಮರೆಡ್ಡಿ ಮಲ್ಲಮ್ಮಳು ಬೆಳೆದು ದೊಡ್ಡವಳಾದಾಗ ಅವರನ್ನು ಸಮೀಪದ ಸಿದ್ದಾಪುರದ ಕುಮಾರಗಿರಿ ವೇಮರೆಡ್ಡಿಯ ಮಗ ಭರಮರೆಡ್ಡಿಗೆ ಮದುವೆಯನ್ನು ಮಾಡಿಕೊಡುತ್ತಾರೆ. ಊರು ಜನರೆಲ್ಲರೂ ಭರಮರೆಡ್ಡಿಯನ್ನು ಹುಚ್ಚನೆಂದು ಪರಿಗಣಿಸಿರುತ್ತಾರೆ. ಹೇಮರೆಡ್ಡಿ ಮಲ್ಲಮ್ಮನವರು ಗಂಡನಲ್ಲಿದ್ದ ಮುಗ್ಧ ಸಾಧು ಸ್ವಭಾವವನ್ನು ಕಂಡು ಸಮಾಧಾನಗೊಳ್ಳುತ್ತಾರೆ. ಪತಿಯನ್ನು ಮಹಾದೇವನಂತೆ ಉಪಚರಿಸುತ್ತಾಳೆ. ಜೀವನವಿಡೀ ಕಷ್ಟವನ್ನುಂಡರೂ ಇತರರು ಕಷ್ಟದಲ್ಲಿರುವಾಗ ತನ್ನ ನೋವನ್ನೆಲ್ಲ ಮರೆತು ಅವರನ್ನು ಜೋಪಾನ ಮಾಡುತ್ತಿದ್ದಳು. ಇನ್ನು ಮಲ್ಲಮ್ಮನವರ ಪವಾಡುಗಳು. ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮಳು ಅತ್ತೆ ನಾದಿನಿಯರ ಕೊಡುವ ಕಾಟವನ್ನು ಸಹಿಸಿಕೊಂಡು ಆಕೆಗೆ ಉಣ್ಣುವುದಕ್ಕೂ ಉಡುವುದಕ್ಕೂ ಸರಿಯಾಗಿ ಕೊಡದೆ ಅವಳನ್ನು ಅಡವಿಗೆ ನೂಕಿ ಅನೇಕ ಕಷ್ಟಗಳನ್ನು ನೀಡಿದರು. ಅವರು ಅಲ್ಲಿಯೇ ದನಕರುಗಳನ್ನು ಕಾಯುತ್ತಾ
ಶ್ರೀ ಮಲ್ಲಿಕಾರ್ಜುನ ದೇವರ ಉಪಾಸನೆಯಲ್ಲಿ ಮಗ್ನಳಾಗಿರುತ್ತಿದ್ದಳು. ಒಂದು ದಿನ ದಾನ ಚಿಂತಾಮಣಿಯಾದ ಮಲ್ಲಮ್ಮಳಿಗೆ ಬುದ್ಧಿ ಕಲಿಸಲು ಅವಳ ಅತ್ತೆ ಮನೆಯ ಮುಂದೆ ಭಿಕ್ಷುಕ ಬಂದಾಗ ಸಿಟ್ಟು ಮಾಡಿಕೊಂಡು ಒಲೆಯಲ್ಲಿನ ನಿಗಿ ಕೆಂಡವನ್ನು ಅವಳ ಬೊಗಸೆಗೆ ಹಾಕಿ ಬಾಗಿಲಲ್ಲಿ ನಿಂತಿದ್ದ ಭಿಕ್ಷುಕನಿಗೆ ನೀಡು ಎಂದು ಹೇಳಿದಾಗ ಮಲ್ಲಮ್ಮಳು ಅತ್ತೆ ಕೊಟ್ಟ ಅದೇ ಬೆಂಕಿಯ ಕೆಂಡವನ್ನು ಸ್ವೀಕರಿಸಿ ಮನದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರನ್ನು ನೆನೆದು ಭಿಕ್ಷಾರ್ಥಿಯಾಗಿ ಜೋಳಿಗೆ ನೀಡಿದಾಗ ಅದನ್ನೇ ನೀಡಿದಾಗ ಅದು ಧಾನ್ಯವಾಗಿ ಮಾರ್ಪಟ್ಟಿತು. ಅಂದಿನಿಂದ ಮಲ್ಲಮ್ಮನ ಹೆಸರು ಬೆಂಕಿ ದಾನದ ಮಲ್ಲಮ್ಮ ಎಂದಾಯಿತು. ಹೀಗೆ ಇನ್ನೂ ಅನೇಕ ಪವಾಡಗಳನ್ನು ಲೀಲೆಗಳನ್ನು ಮಾಡಿದ ಮಹಾನ್ ತಾಯಿ ಈ ಹೇಮರೆಡ್ಡಿ ಮಲ್ಲಮ್ಮನವರಾಗಿದ್ದರು. ಇನ್ನು ಮೈದುನನ್ನ ಮನ ಪರಿವರ್ತನೆ. ದುಶ್ಚಟಗಳ ದಾಸನಾದ ವೇಮನ ವೇಶ್ಯಾಸ್ತ್ರೀಯೊಬ್ಬಳ ಮನದಾಸೆಯನ್ನು ಈಡೇರಿಸುವ ಸಲುವಾಗಿ ಅತ್ತಿಗೆಯಾಗಿದ್ದ ಹೇಮರೆಡ್ಡಿ ಮಲ್ಲಮ್ಮಳ ಮೂಗುತಿಯನ್ನು ಕೊಡಬೇಕೆಂದು ಕೇಳುತ್ತಾನೆ. ಆಗ ಮಲ್ಲಮ್ಮಳು ಕರಾರನ್ನು ವಿಧಿಸಿ ಮೂಗುತಿಯನ್ನು ಆತನಿಗೆ ನೀಡಿ ಆತನ ಮನಪರಿವರ್ತನೆಯಾಗುವಂತೆ ಮಾಡಿದರು ಮತ್ತು ಅವನೊಬ್ಬ ಶುದ್ಧ ಮನುಷ್ಯನನ್ನಾಗಿ ಆಗಲಿಕ್ಕೆ ಕಾರಣೀಕರ್ತರಾದರು. ಇನ್ನು ವರವನ್ನು ಕೇಳಿ ಪಡೆದರು. ಈ ಹೇಮರೆಡ್ಡಿ ಮಲ್ಲಮ್ಮಳು ಇಹಲೋಕ ಯಾತ್ರೆಯ ಮುಗಿಸುವ ಮೊದಲು ಶ್ರೀ ಚನ್ನಮಲ್ಲಿಕಾರ್ಜುನ ದೇವರು ಅವರ ನಿಷ್ಕಳಂಕ ಭಕ್ತಿಗೆ ಮನಸೋತು ಮಲ್ಲಮ್ಮನಿಗೆ ದರ್ಶನವನ್ನು ನೀಡಿ ನಿಮಗೆ ವರವೇನು ಬೇಕು ಕೇಳು ಎಂದಾಗ ಮಲ್ಲಮ್ಮಳು ತನ್ನ ಬಳಗಕ್ಕೆಂದು ಬಡತನ ಬಾರದಿರಲಿ, ಅವರಿಗೆಂದೂ ಉಣ್ಣಲು ಉಡಲು ತೊಡಲು ಯಾವ ರೀತಿಯೂ ಕೊರತೆಯಾಗದಿರಲಿ, ಶ್ರೀ ಮಲ್ಲಿಕಾರ್ಜುನ ದೇವರ ಪೂಜೆ ಮತ್ತು ಜಾತ್ರೆ ಜೊತೆಗೆ ಉತ್ಸವಗಳು ನಿರಂತರವಾಗಿ ನಡೆಯಬೇಕೆಂದು ಕೇಳಿಕೊಳ್ಳುತ್ತಾಳೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀ ಮಲ್ಲಿಕಾರ್ಜುನ ದೇವರು ಅವರ ಬೇಡಿಕೆಯಂತೆ ವರವನ್ನು ನೀಡುತ್ತಾನೆ. ಇನ್ನು ನೆಕ್ಸ್ಟ್ ತನ್ನ ಬಳಗದವರಿಗೆ ಹೇಳಿದ ಬುದ್ಧಿವಾದ. ಹೇಮರೆಡ್ಡಿ ಮಲ್ಲಮ್ಮನವರು ಸಂಪತ್ತಿಗೆ ಸೊಕ್ಕಬೇಡಿ, ಸಿರಿ ಬಂದ ಕಾಲಕ್ಕೆ ಮೈ ಮೆರೆತು ಹಿಗ್ಗದೆ ದಾನ ಧರ್ಮ ಮಾಡುವುದರ ಮೂಲಕ ತನ್ನ ಬಳಗದವರು ದಾನ ಗುಣವನ್ನು ಬೆಳೆಸಿಕೊಳ್ಳಬೇಕೆಂದು ತನ್ನ ಎಲ್ಲ ಬಳಗದವರಿಗೂ ಬುದ್ಧಿವಾದವನ್ನು ಹೇಳುತ್ತಾರೆ. ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿ ಮಲ್ಲಮ್ಮನವರ ವಾಸವಿದ್ದ ಜಾಗದಲ್ಲಿ ಕಲ್ಲಿನ ಸಂದಿನಿಂದ ನೀರು ಜಿನುಗುತ್ತಿತ್ತು. ಅದನ್ನು ಮಲ್ಲಮ್ಮನ ಕಣ್ಣೀರು ಎಂದು ಕರೆಯಲಾಗುತ್ತದೆ. ಹೇಮರೆಡ್ಡಿ ಮಲ್ಲಮ್ಮಳು ಮುಗ್ಧ ಭಕ್ತಿಯಲ್ಲಿಯೇ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಬಂಧಿಸಿ ಬಿಟ್ಟಳು. ಅದಕ್ಕಾಗಿ ಭಕ್ತಿಯ ಮುಂದೆ ಎಂತಹ ಶಕ್ತಿಯೂ ಕೂಡ ಸಪ್ಪೆಗೆಯಾಗುತ್ತದೆ. ಭಕ್ತಿಯು ದೊಡ್ಡದು. ಅಂತಹ ಭಕ್ತಿಯನ್ನು ಮಾಡಿರ್ತಕ್ಕಂಥವರು ಹೇಮರೆಡ್ಡಿ ಮಲ್ಲಮ್ಮಳು ಎಂದು ಹೇಳಬಹುದು. ಅದಕ್ಕೆ ಭಕ್ತಿಯನ್ನು ಮಾಡಿದರೆ ಹೇಮರೆಡ್ಡಿ ಮಲ್ಲಮ್ಮನಂತೆ ಭಕ್ತಿಯನ್ನು ಮಾಡಬೇಕೆಂದು ಗುಡದೂರು ಗುರುದೇವ ಬಸವಾರ್ಯ ತಾತನವರು ಹೇಳಿರುತ್ತಾರೆ. ನಿಜ ಭಕ್ತಿಯಲ್ಲಿ ಅದ್ಭುತ ಶಕ್ತಿ ಇದೆ. ಅದರಿಂದಲೇ ಭವದ ಮುಕ್ತಿ ಎಂಬುದನ್ನು ಲೋಕಕ್ಕೆ ತೋರಿದ ಮಹಾನ್ ತಾಯಿ ಈ ಮಲ್ಲಮ್ಮಾಂಬೆ ಎಂದು ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರು ಹೇಳಿದರು. ಅಲ್ಲದೆ ಮಲ್ಲಮ್ಮನವರು ಭಕ್ತಿ ಪಥವ ಹಿಡಿದು ಮುಕ್ತಿ ಹೊಂದಿದವರು.
ಅನೇಕ ಶರಣೆಯರಿರಬಹುದು, ಆದರೆ ಸಂಸಾರಿಯಾಗಿ ಪುಚ್ಚು ಗಂಡನ ಪಡೆದು ಮುಕ್ತಿಗೆ ಸೋಪಾನವಾದವರು ಈ ಮಲ್ಲಮ್ಮ ಶರಣರು ಒಬ್ಬರೇ ಎಂದು ಹೇಳಬಹುದು. ಹೀಗೆ ಸಂಸಾರಿಗಳಿಗೆ ಸಂಸಾರದಲ್ಲಿದ್ದೇ ಸತ್ಯ ದರ್ಶನ ಮಾಡಿಸಿದ ಮಹಾನ್ ತಾಯಿ ಈ ಹೇಮರೆಡ್ಡಿ ಮಲ್ಲಮ್ಮನವರೆಂದು ಹೇಳಬಹುದು. ಇವರು ಜಾತಿ ಪದ್ಧತಿಯನ್ನು ಮೀರಿ ನಿಂತು ಕ್ಷಮೆ, ದಯೆ ಮತ್ತು ಪತಿಭಕ್ತಿಯ ಮಹತ್ವವನ್ನು ಸಾರಿದರು. ಹೀಗೆ ಸಾತ್ವಿಕ ಶಿವಶರಣೆ, ಸತಿ ಶಿರೋಮಣಿ, ಪರಮ ಸಾಧ್ವಿಯಾದ ಹೇಮರೆಡ್ಡಿ ಮಲ್ಲಮ್ಮನವರು ಪೂಜ್ಯ ಸ್ವರೂಪಳಾಗಿ, ದೈವಿ ಸಂಪನ್ನಳಾಗಿ, ಸದ್ಗುಣ ಮತ್ತು ವಿನಯವಂತಿಕೆಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಇವರ ಜಯಂತಿಯನ್ನು ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಮೇ 10ರಂದು ಅಧಿಕೃತವಾಗಿ ಆಚರಿಸುತ್ತದೆ. ಇಲ್ಲಿಗೆ ಈ ವಿಡಿಯೋಗೆ ವಿದಾಯವನ್ನು ಹೇಳುತ್ತಿದ್ದೇನೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.